ಗಾಂಧಿಯವರನ್ನ ಮಹಾತ್ಮ ಅಂತ ಗಾಂಧಿಯವರು ತಾವೇ ಮಾಡಿಕೊಂಡಿಲ್ಲ, ಈ ದೇಶ ಮಾಡಿದೆ. ಅವರು ದಲಿತರಿಗೆ ಹರಿಜನ ಅಂತ ಕರೆದರು. ಇವರಿಗಾಗಿ ಬಾವಿಗಳನ್ನ ಮತ್ತು ಮಂದಿರಗಳನ್ನ, ಶಿಕ್ಷಣವನ್ನ, ಶಾಲೆಗಳನ್ನ ತೆರೆಯಿರಿ ಅಂದ್ರು. ಏನಾದ್ರೂ ತಪ್ಪು ಮಾಡ್ತಾ ಇದ್ರಾ? ನೀವು ಫೆಮಿನಿಸಂ ಬಗ್ಗೆ ಮಾತಾಡ್ತೀರಿ. ಮಹಿಳೆಯರ ಶಿಕ್ಷಣ ಮತ್ತು ಮಹಿಳೆಯರ ಒಳಿತಿನ ಬಗ್ಗೆ ಗಾಂಧಿಯವರ ವಿಚಾರ ಏನಾಗಿತ್ತು ಅಂತ ಓದಲು ಯೋಗ್ಯವಾಗಿದೆ. ಗಾಂಧಿಯವರು 60 ದಾಟಿದ್ರು, 70 ದಾಟಿದ್ರು, 75 ದಾಟಿದ್ರು, 80ರವರಾಗಿದ್ರು. 2 ಮೂಳೆಗಳ ಕಂಕಾಳದಂತಹ ಮನುಷ್ಯ ಪಾದಯಾತ್ರೆ ಮಾಡ್ತಾನೇ ಇದ್ರು. ಅವರು ಹೇಗೆ ಬದುಕ್ತಾ ಇದ್ರು? ಅವರು ಪದೇ ಪದೇ ಇದನ್ನೇ ಹೇಳ್ತಾ ಇದ್ರು. ನಾನು ಪ್ರಯೋಗ ಮಾಡ್ತಾ ಇದ್ದೀನಿ ಕಣ್ರಿ, ನನಗೆ ಗೊತ್ತಿಲ್ಲ. ಒಬ್ಬ ತಂದೆಯ ರೂಪದಲ್ಲಿ ಅವರು ಅಷ್ಟೊಂದು ಸಫಲ ಆಗೋಕೆ ಆಗಲಿಲ್ಲ. ಅದನ್ನು ಕೂಡ ಅವರೇ ಹೇಳಿಬಿಟ್ಟರು. ತುಂಬಾ ಕಡಿಮೆ ಜನರಿಗೆ ಧೈರ್ಯ ಇರುತ್ತೆ. ಮಹಾತ್ಮ ಅಂತ ಕರೆಸಿಕೊಳ್ತಾ ಇದ್ದರು ಕೂಡ ತಮ್ಮ ಜೀವನದ ವಿಷಯಗಳನ್ನ ಎಲ್ಲವನ್ನೂ ತಾವೇ ಹೇಳ್ಕೊತಾ ಇದ್ರು. ಇದು ಹೀಗಿದೆ, ಇದು ಹೀಗಿದೆ ಅಂತ. ನನ್ನದು ಸಾರ್ವಜನಿಕ ಜೀವನ. ಏನಾದರೂ ಕೇಳಿ, ಏನು ತಿಳಿದುಕೊಳ್ಳಲು ಬಯಸ್ತೀರೋ ಹೇಳಿ ಅಂತಿದ್ರು. ಮತ್ತು ನಾನು ಈವಾಗಲೂ ಹೇಳ್ತೀನಿ, ಅವರು ಇನ್ನೂ ಬದುಕಿದ್ದು ಇವತ್ತು ಇಲ್ಲಿಗೆ ಇದೇ ವೇದಿಕೆಗೆ ಬಂದ್ರೆ ಇವತ್ತಿಗೂ ನೀವು ಅವರನ್ನು ಮಂತ್ರಮುಗ್ಧರಾಗಿ ಕೇಳುತ್ತೀರಿ. ಡಮ್ ಇತ್ತು ಆ ವ್ಯಕ್ತಿಯಲ್ಲಿ. ಹಗುರದ ಮನುಷ್ಯನಾಗಿರಲಿಲ್ಲ ಅವರು.